ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಹೇಳ್ತಾ ಇರುವಂತಹ ವಿಷಯ, ಒಂದು ಕೇಸನ್ನು ದಾಖಲಿಸುವಾಗ ಆ ಕೇಸನ್ನು ದಾಖಲಿಸಲು ಕಾರಣ ಒಂದೇ ಇರುತ್ತೆ. ಒಂದೇ ಕಾರಣಕ್ಕೆ ಅಂದರೆ ಒಂದೇ ವಿಷಯಕ್ಕೆ ಸಂಬಂಧಿಸಿದಂತೆ ಒಬ್ಬ ವ್ಯಕ್ತಿ ಸಿವಿಲ್ ಮತ್ತು ಕ್ರಿಮಿನಲ್ ಕೇಸ್ ಎರಡನ್ನು ಕೂಡ ದಾಖಲಿಸಬಹುದಾ ಅನ್ನುವಂತಹ ವಿಷಯದ ಕುರಿತು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ತುಂಬ ಜನ ನನ್ನ ವಿಡಿಯೋಗಳನ್ನು ನೋಡಿ ಇಷ್ಟಪಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ ಇದೆ ಅನ್ನೋದಕ್ಕೆ 2 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅದೇ ಸಾಕ್ಷಿ. ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಹೀಗೆ ಮುಂದೂ ಕೂಡ ನನ್ನ ಜೊತೆಯಾಗಿ ಕಾನೂನು ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಕೈ ಜೋಡಿಸಿ. ಹಾಗೆಯೇ ವಿಡಿಯೋ ನೋಡೋದಕ್ಕೂ ಮೊದಲು ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಷನ್ ಬರುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಾಲ್ ಮಾಡ್ಬೋದು, ಬಟ್ ಕನ್ಸಲ್ಟೇಷನ್ ಫೀಸ್ ಇರುತ್ತೆ ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಗೊತ್ತಿರಲ್ಲ, ಒಂದೇ ಕಾರಣಕ್ಕೆ ಒಬ್ಬ ವ್ಯಕ್ತಿಯ ವಿರುದ್ಧ ಸಿವಿಲ್ ಮತ್ತು ಕ್ರಿಮಿನಲ್ ಎರಡೂ ಕೇಸ್ಗಳನ್ನು ದಾಖಲಿಸಬಹುದಾ ಅಂತ ಹೇಳಿ. ಖಂಡಿತ ಒಂದೇ ಕಾರಣಕ್ಕಾಗಿ ಒಬ್ಬ ವ್ಯಕ್ತಿಯ ವಿರುದ್ಧ ಸಿವಿಲ್ ಮತ್ತು ಕ್ರಿಮಿನಲ್ ಎರಡೂ ಕೇಸ್ಗಳನ್ನು ದಾಖಲಿಸಬಹುದು. ಯಾಕಂದರೆ ಎರಡೂ ವಿಚಾರಣೆಗಳು ತಪ್ಪುಗಳನ್ನು ಪರಿಹರಿಸಲು ಅಂದರೆ ಡಿಫ್ರೆಂಟ್ ಮಾನದಂಡಗಳನ್ನು ಅನ್ವಯಿಸುತ್ತೆ. ಈ ಸಿವಿಲ್ ಲಾ ವ್ಯಕ್ತಿಗಳು ಅಥವಾ ಸಂಸ್ಥೆಗಳ ನಡುವಿನ ವಿವಾದಗಳೊಂದಿಗೆ ವ್ಯವಹರಿಸುತ್ತೆ. ಇದು ನಿಮಗೆ ಆದಂತಹ ಹಾನಿ ಇರ್ಬೋದು ಅಥವಾ ತೊಂದರೆಗಳಿಗೆ ಪರಿಹಾರವನ್ನು ಕೊಡುತ್ತೆ. ಅಂದರೆ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿ ತೀರ್ಮಾನವನ್ನು ನೀಡುತ್ತೆ. ಆದರೆ ಕ್ರಿಮಿನಲ್ ಲಾ ಇದು ತಪ್ಪು ಮಾಡಿರುವ ಅಪರಾಧಿಗಳಿಗೆ ಶಿಕ್ಷೆಯನ್ನು ಕೊಡಿಸುವಂತಹ ಮತ್ತು ಸಾರ್ವಜನಿಕ ಸುವ್ಯವಸ್ಥೆಯನ್ನು ಎತ್ತಿ ಹಿಡಿಯುವ ಗುರಿಯೊಂದಿಗೆ ವ್ಯವಹರಿಸುತ್ತೆ. ಎಕ್ಸಾಂಪಲ್ ಅಂದರೆ, ಯಾರೋ ಒಬ್ಬರು ಕುಡಿದು ವಾಹನವನ್ನು ಚಲಾಯಿಸಿ ಕಾರ್ ಆಕ್ಸಿಡೆಂಟ್ ಆಗಿ ಒಬ್ಬ ವ್ಯಕ್ತಿಗೆ ಗಾಯಗಳಾಗಿರುತ್ತೆ. ಇದರಲ್ಲಿ ಕ್ರಿಮಿನಲ್ ಕೇಸ್ ಹಾಕೋದಿದ್ರೆ ಕುಡಿದು ವಾಹನ ಚಲಾಯಿಸಿದ್ದಕ್ಕಾಗಿ ಮತ್ತು ಒಬ್ಬ ವ್ಯಕ್ತಿಯ ಗಾಯಗಳಿಗೆ ಕಾರಣನಾಗಿದ್ದಕ್ಕೆ ಕ್ರಿಮಿನಲ್ ಅಪರಾಧ ಅಂತ ಪರಿಗಣಿಸಿ ಶಿಕ್ಷೆಯನ್ನು ಅನುಭವಿಸಲು ಮತ್ತು ದಂಡಕ್ಕೆ ಹೊಣೆಗಾರನಾಗಿರ್ತಾನೆ. ಹಾಗೆ ಸಿವಿಲ್ ದಾವೆಯನ್ನು ಹಾಕಿದಾಗ ಗಾಯಗೊಂಡಿರುವಂತಹ ವ್ಯಕ್ತಿಯ ವೈದ್ಯಕೀಯ ವೆಚ್ಚ ಇರ್ಬೋದು, ಅವನ ಇತರ ಹಾನಿಗಳಿಗೆ ಪರಿಹಾರವನ್ನು ಪಡೆಯಲು ಸಿವಿಲ್ ನ್ಯಾಯಾಲಯದಲ್ಲಿ ಚಾಲಕನ ವಿರುದ್ಧ ಮೊಕದ್ದಮೆಯನ್ನು ಹೂಡಬಹುದು. ಕ್ರಿಮಿನಲ್ ಪ್ರಕರಣದಲ್ಲಿ ಜೈಲು ಶಿಕ್ಷೆ, ದಂಡ ಮತ್ತು ಇತರ ಶಿಕ್ಷೆಗಳು ಸೇರಿರುತ್ತೆ. ಸಿವಿಲ್ ಪ್ರಕರಣಗಳಲ್ಲಿ ಆಗಿರುವಂತಹ ಹಾನಿಗಳಿಗೆ ಹಣಕಾಸಿನ ಪರಿಹಾರ, ಜೊತೆಗೆ ಏನಾದರೂ ಕಾನೂನು ಸಮಸ್ಯೆ ಇದ್ದಲ್ಲಿ ಅದಕ್ಕೆ ಪರಿಹಾರ ನಿಮಗೆ ದೊರೆಯುತ್ತೆ. ಸುಪ್ರೀಂ ಕೋರ್ಟ್ ಹೇಳಿರುವ ಪ್ರಕಾರ ನಿರ್ದಿಷ್ಟ ಪ್ರಕರಣಗಳಲ್ಲಿ ಸಿವಿಲ್ ಮತ್ತು ಕ್ರಿಮಿನಲ್ ವಿಚಾರಣೆಗಳು ಏಕಕಾಲದಲ್ಲಿ ಮುಂದುವರಿಯಬಹುದು ಅಂತ ಇದೆ. ಡಿಫಮೇಷನ್ ಕೇಸ್ನಲ್ಲಿ ಅಂದರೆ ಮಾನಹಾನಿ, ಮಾನನಷ್ಟದಿಂದ ನೊಂದ ವ್ಯಕ್ತಿಗೆ ಸಿವಿಲ್ ಕೋರ್ಟ್ ಮತ್ತು ಕ್ರಿಮಿನಲ್ ಕೋರ್ಟ್ ಎರಡೂ ಕೋರ್ಟ್ನಲ್ಲೂ ಕೂಡ ಕೇಸ್ ಹಾಕುವ ಹಕ್ಕಿದೆ. ಸಿವಿಲ್ ಕೇಸ್ ಮಾತ್ರನೂ ಹಾಕಬಹುದು ಅಥವಾ ಕ್ರಿಮಿನಲ್ ಕೇಸ್ ಮಾತ್ರನೂ ಹಾಕಬಹುದು, ಇಲ್ಲ ಎರಡೂ ಕೇಸನ್ನು ಕೂಡ ಹಾಕುವಂತಹ ಹಕ್ಕಿರುತ್ತೆ. ಹಾಗೆ ಚೆಕ್ ಬೌನ್ಸ್ ಅಥವಾ ಡಿಸಾನರ್ ಆಫ್ ಚೆಕ್, ಈ ಕೇಸ್ನಲ್ಲೂ ಕೂಡ ಸಿವಿಲ್ ಮತ್ತು ಕ್ರಿಮಿನಲ್ ಎರಡೂ ಕೇಸನ್ನು ಕೂಡ ಹಾಕಬಹುದು. ಸೊ ಅರ್ಥ ಆಗಿದೆ ಅಲ್ವಾ? ಕ್ರಿಮಿನಲ್ ಕೇಸ್ ಹಾಕೋದು ಶಿಕ್ಷೆ ಕೊಡಿಸುವಂತಹ ಮತ್ತು ದಂಡವನ್ನು ಪರಿಗಣಿಸಿ ಹಾಕುವಂಥದ್ದು. ಸಿವಿಲ್ ಕೇಸ್ ಹಾಕುವಂಥದ್ದು ಪರಿಹಾರಕ್ಕಾಗಿ ಅಂತ ಹೇಳ್ತಾ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.